ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, RSS ಹಾಗೂ ರಾಜ್ಯ ಸರ್ಕಾರದ ನಡುವಿನ ತಿಕ್ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸಂಘದ ಪಥಸಂಚಲನ ಕಾರ್ಯಕ್ರಮಕ್ಕೆ ಅನುಮತಿ ನಿರಾಕರಿಸುವ ಮೂಲಕ ಸರ್ಕಾರ ಸಾಂವಿಧಾನಿಕ ಹಕ್ಕುಗಳನ್ನು ಕಿತ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋ ಆರೋಪಗಳು ಒಂದು ಕಡೆ ಆದರೆ, ಅನುಮತಿ ತಗೊಳ್ಳಿ ಅಂತ ಹೇಳೋದು ತಪ್ಪ, ಅವರ ಸಂಘಟನೆಯ ದಾಖಲೆಗಳನ್ನು ಕೇಳೋದು ತಪ್ಪ, ಸಂಘ ರಿಜಿಸ್ಟರ್ ಆಗಿದೆಯಾ ಅಂತ ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಕೇಳ್ತಾ ಇದ್ದಾರೆ. ಹಾಗಾದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನೋದು ಕಾನೂನು ಬಾಹಿರ ಸಂಘಟನೆನಾ? ರಾಷ್ಟ್ರಭಕ್ತ ಮತ್ತು ಬಹುಸಂಖ್ಯಾತರ ಸಂಸ್ಕೃತಿಯನ್ನು ಉಳಿಸೋದಕ್ಕೆ, ಪರಂಪರೆಯನ್ನು ಕಾಪಾಡೋದಕ್ಕೆ, ಶಾಂತಿಯುತವಾಗಿ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತಾ ಇರೋ RSS ಅನ್ನು ದಮನ ಮಾಡೋದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಾ? ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಚಿತ್ತಾಪುರದಲ್ಲಿ RSSನ ಪಥಸಂಚಲನ ನಡೀಬೇಕಿತ್ತು. ಅದಕ್ಕೆ ಅಲ್ಲಿನ ಆಡಳಿತ ಅನುಮತಿಯನ್ನು ಕೊಡಲಿಲ್ಲ. ಹಾಗೆ ಅನುಮತಿ ನಿರಾಕರಿಸುವ ಮೊದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಅಲ್ಲಿನ ಶಾಸಕ ಮತ್ತು ರಾಜ್ಯದ ಅತ್ಯಂತ ಪ್ರಭಾವಿ ಸಚಿವ AICC ಅಧ್ಯಕ್ಷರ ಪುತ್ರ ಪ್ರಿಯಾಂಕಾ ಖರ್ಗೆ RSS ವಿರುದ್ಧ ಒಂದಷ್ಟು ಅಪಸ್ವರಗಳನ್ನು ಎತ್ತಿದ್ರು. RSS ಅನ್ನು ಬ್ಯಾನ್ ಮಾಡೋ ಥರದ ಮಾತುಗಳು ಪ್ರಿಯಾಂಕಾ ಖರ್ಗೆ ಅವರ ಬಾಯಲ್ಲಿ ಬಂದವು. ಅದನ್ನು ಪ್ರಶ್ನೆ ಮಾಡಿ RSSನ ಸ್ವಯಂ ಸೇವಕರು ನ್ಯಾಯಾಲಯದ ಮೆಟ್ಟಿಲೇರಿದ್ರು. ನ್ಯಾಯಾಲಯ ಮತ್ತೆ ಅರ್ಜಿ ಸಲ್ಲಿಸೋದಕ್ಕೆ ಹೇಳ್ತು. ಅಲ್ಲಿ ಇನ್ನೂ ಒಂದು ಅರ್ಜಿ ಸಲ್ಲಿಕೆ ಕೂಡ ಆಗಿದೆ. ನಾವು ಜಿಲ್ಲಾಡಳಿತಕ್ಕೆ ಇನ್ಫ್ಲೂಯೆನ್ಸು ಮಾಡೋದಿಲ್ಲ, ನಿರ್ಧಾರ ಅವರದ್ದು ಅಂತ ಸಚಿವರು ಹೇಳ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿ ಸಚಿವರ ಮಾತುಗಳನ್ನು ಪಕ್ಕಕ್ಕಿಟ್ಟು ನಿರ್ಧಾರ ತಗೊಳ್ಳೋ ಶಕ್ತಿ ನಮ್ಮ ಕಾರ್ಯಾಂಗಕ್ಕಿದೆಯಾ? ಅದನ್ನು ನಿಮಗೆ ಬಿಟ್ಟುಬಿಡ್ತೀನಿ. ಇನ್ನು ಸಂಘದ ಮೇಲಿನ ನಿರ್ಬಂಧಗಳ ಬೆನ್ನಲ್ಲೇ ರಾಜ್ಯದ ನಾನಾ ಕಡೆಗಳಲ್ಲಿ ಪಥಸಂಚಲನ ನಡೀತಲೇ ಇದೆ. ಅಲ್ಲೆಲ್ಲೋ PDO ಒಬ್ಬರು ಪಥಸಂಚಲನದಲ್ಲಿ ಭಾಗಿಯಾದರು ಅನ್ನೋ ಕಾರಣಕ್ಕೆ ಅವರನ್ನು ಅಮಾನತು ಮಾಡಲಾಯಿತು. ಅದರ ಇಂಪ್ಯಾಕ್ಟ್ ಏನಾದರೂ ಸರ್ಕಾರಿ ನೌಕರರ ಮೇಲೆ ಆಯ್ತಾ ಅಂತ ನೋಡಿದರೆ ಅದು ಕೂಡ ಕಾಣ್ತಾ ಇಲ್ಲ. ಕಲಬುರಗಿ ಜಿಲ್ಲೆ ಅಂದರೆ ಯಾವ ಜಿಲ್ಲೆಯಿಂದ ಬಂದ ಪ್ರಭಾವಿ ಸಚಿವರು RSS ವಿರುದ್ಧ ಮಾತಾಡ್ತಾ ಇದ್ದಾರೋ ಅದೇ ಸಚಿವರ ಜಿಲ್ಲೆಯಲ್ಲಿ ನಾನಾ ತಾಲೂಕುಗಳಲ್ಲಿ ಪಥಸಂಚಲನ ನಡೆದಿದೆ. ಅಲ್ಲಿ ಸರ್ಕಾರಿ ನೌಕರರೂ ಭಾಗಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕೂಡ ಸಂಘದ ಗಣವೇಷ ಹಾಕೊಂಡು ಪಥಸಂಚಲನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಮಾಹಿತಿಗಳು ಬರ್ತಾ ಇವೆ. ಸೇಡಂ ತಾಲೂಕಲ್ಲಿ ಕಡೆ ಕ್ಷಣದಲ್ಲಿ ತಹಶೀಲ್ದಾರ ಪಥಸಂಚಲನಕ್ಕೆ ಅನುಮತಿಯನ್ನ ನಿರಾಕರಿಸಿದ್ರಂತೆ. ಆದರೆ ಪೂರ್ವ ನಿರ್ಧಾರಿತವಾದ ಕಾರ್ಯಕ್ರಮಕ್ಕೆ ಸರ್ಕಾರ ಕೊಟ್ಟ ಅನುಮತಿಯನ್ನ ಕಡೆ ಕ್ಷಣದಲ್ಲಿ ವಾಪಸ್ಸು ಪಡ್ಕೊಂಡ್ರೆ ಹೇಗೆ? ಸಂಘದ ಪಥಸಂಚಲನ ಅಲ್ಲಿ ಶುರುವಾಯಿತು. ಪೊಲೀಸರು ಕಾರ್ಯಕರ್ತರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದರೆ ಎಷ್ಟು ಜನರನ್ನ ಅವರು ವಶಕ್ಕೆ ತಗೋತಾರೆ? ಉಳಿದವರು ನಗರದ ಬೀದಿಗಳಲ್ಲಿ ಶಾಂತಿಯುತವಾಗಿ ಪಥಸಂಚಲನ ಮಾಡಿದ್ದಾರೆ. ಆ ಕಾರ್ಯಕರ್ತರ ಮೇಲೆ ನಾಗರಿಕರು ಪುಷ್ಪವೃಷ್ಟಿಯನ್ನೂ ಮಾಡಿದ್ದಾರೆ. ಅಲ್ಲಿಗೆ ಸರ್ಕಾರ ಜನರ ಭಾವನೆಗಳಿಗೆ ಧಕ್ಕೆ ತಂದ ಹಾಗಾಗ್ಲಿಲ್ವೇ? ಯಾರನ್ನ ಸಾರ್ವಜನಿಕರೇ ಪುಷ್ಪವೃಷ್ಟಿ ಮಾಡಿ ಕರೆಸ್ಕೊಳ್ತಾ ಇದ್ದಾರೋ, ಗೌರವಿಸ್ತಾ ಇದ್ದಾರೋ ಅವರ ಮೇಲೆ ಸರ್ಕಾರ ನಿರ್ಬಂಧವನ್ನು ವಿಧಿಸೋದು ಅಂದ್ರೆ ಜನವಿರೋಧಿ ನಿಲುವಲ್ವೇ? ಇನ್ನು ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಯಾಕೆ ಹೇಗೆ RSS ವಿರುದ್ಧ ಬೆಂಕಿ ಕಾರ್ತಾ ಇರ್ತಾರೆ ಅನ್ನೋದು ಅರ್ಥ ಆಗಬೇಕು ಅಂದ್ರೆ ನಮಗೆ RSS ಜನ್ಮ ತಾಳಿದ ಕಾರಣ ಮತ್ತು ಸಂದರ್ಭದ ಬಗ್ಗೆ ಕೂಡ ಗೊತ್ತಾಗಬೇಕು. ಗೆಳೆಯರೆ, ಅದು 1920ರ ಸಮಯ. ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸ್ವಾತಂತ್ರ್ಯ ಚಳವಳಿಗಳು ಶುರುವಾಗಿದ್ವು. ಜೊತೆಗೆ ನಮ್ಮಲ್ಲಿ ಹಿಂದೂ ಸಿಖ್ ಮುಸ್ಲಿಂ ಹೀಗೆ ಒಂದಷ್ಟು ಮತೀಯ ಸಂಘರ್ಷಗಳು ಕೂಡ ತೀವ್ರವಾಗ್ತಾ ಇದ್ವು. ಇಡೀ ಭಾರತವನ್ನು ಒಗ್ಗೂಡಿಸಿಕೊಂಡು ಸ್ವಾತಂತ್ರ್ಯ ಚಳವಳಿಯನ್ನ ಮುನ್ನಡೆಸಬೇಕು ಅಂತ ಗಾಂಧೀಜಿ ಪ್ರಯತ್ನ ಮಾಡ್ತಾ ಇದ್ರು. ಅವತ್ತಿಗೆ ಈ ದೇಶದಲ್ಲಿ ಮುಸ್ಲಿಮರ ಸಂಖ್ಯೆ ಚಿಕ್ಕದೇನಾಗಿರಲಿಲ್ಲ. ಇವತ್ತಿನ ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳು ಅವತ್ತಿಗೆ ಭಾರತದಲ್ಲೇ ಇದ್ವು. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 22% 24% ಮುಸ್ಲಿಮರಿದ್ರು. ಹೀಗಾಗಿ ಅವರನ್ನ ಚಳವಳಿಯಿಂದ ಹೊರಗಿಟ್ರೆ ಅದು ಬ್ರಿಟಿಷರಿಗೆ ಲಾಭ ಆಗುತ್ತೆ ಅಂತ ಗಾಂಧೀಜಿ ಭಾವಿಸಿದ್ರು. ಅವರ ಈ ಭಾವನೆ ಅಲ್ಲಿ ಮುಸ್ಲಿಂ ತುಷ್ಟೀಕರಣಕ್ಕೆ ಎಡೆ ಮಾಡಿಕೊಡ್ತಾ ಇತ್ತು. ಇನ್ನು ಅಷ್ಟೊತ್ತಿಗಾಗಲೇ ಅಂದರೆ 1906ರಲ್ಲೇ ಮುಸ್ಲಿಂ ಲೀಗ್ನ ಸ್ಥಾಪನೆ ಕೂಡ ಆಗೋಗಿತ್ತು. ಸೊ ಅವತ್ತಿನ ಕಾಂಗ್ರೆಸ್ ಕೂಡ ಸಾಧ್ಯವಾದಷ್ಟು ಮುಸ್ಲಿಮರನ್ನ ಲೀಗ್ ಕಡೆಗೆ ಹೋಗದ ಹಾಗೆ ತಡೆ ಹಿಡಿಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅವರ ಉದ್ದೇಶ ಏನೇ ಇರಲಿ, ಆದರೆ ಕಾಂಗ್ರೆಸ್ಸಿಗರ ಈ ತುಷ್ಟೀಕರಣ ಭಾರತದಲ್ಲಿ ಕೋಮು ಗಲಭೆಗಳನ್ನು ಹೆಚ್ಚು ಮಾಡಿಸ್ತಾ ಹೋಯಿತು. 1921ರಲ್ಲಿ ಕೇರಳದಲ್ಲಿ ನಡೆದ ಮಲಬಾರ್ ದಂಗೆಗಳು ಸುಮಾರು 2,500ಕ್ಕೂ ಹೆಚ್ಚು ಹಿಂದೂಗಳ ನರಮೇಧಕ್ಕೆ ಕಾರಣ ಆದವು. ಅಲ್ಲಿ ಹಿಂದೂ ಮಹಿಳೆಯರ ಮೇಲೆ ಕೇರಳದ ಮುಸ್ಲಿಂ ಪುಂಡರು ಅತ್ಯಾಚಾರ ಮಾಡಿದ್ರು, ಕತ್ತು ಸೀಳಿ ಕೊಂದು ಹಾಕಿದ್ರು, ಮಂದಿರಗಳನ್ನು ಧ್ವಂಸ ಮಾಡಿದ್ರು, ಮನೆಗಳಿಗೆ ಬೆಂಕಿ ಹಚ್ಚಿದ್ರು. ಮಹಾತ್ಮ ಗಾಂಧಿಯವರು ಬೆಂಬಲಿಸಿದ್ದ ಖಿಲಾಫತ್ ಮತ್ತು ಅಸಹಕಾರ ಚಳವಳಿಯ ಮೂಗಿನಡಿಯಲ್ಲಿ ಈ ನರಮೇಧ ನಡೀತು. ಆದರೆ ಗಾಂಧೀಜಿ ಈ ಬಗ್ಗೆ ತುಟಿ ಬಿಚ್ಚಲಿಲ್ಲ.
ಇನ್ನು 1922ರಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರಾದಲ್ಲಿ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದ ಪೊಲೀಸರ ಕೃತ್ಯವನ್ನು ಪ್ರತಿಭಟಿಸಿ ಉದ್ರಿಕ್ತ ಜನ ಅಲ್ಲಿ ಪೊಲೀಸ್ ಠಾಣೆಯೊಂದಕ್ಕೆ ಬೆಂಕಿ ಹಚ್ಚಿದ್ರು. ಅಲ್ಲಿ 22 ಮಂದಿ ಪೊಲೀಸರು ಸಾವಿಗೀಡಾದರು. ಈ ಘಟನೆ ಗಾಂಧೀಜಿಯವರನ್ನ ಎಷ್ಟು ಕಲಕಿತ್ತು ಅಂದರೆ ಅವರು ತಕ್ಷಣ ಅಸಹಕಾರ ಚಳವಳಿಯನ್ನೇ ಹಿಂದಕ್ಕೆ ತಗೊಂಡು ಬಿಟ್ರು. ಗೆಳೆಯರೆ, 1921ರಿಂದ 27ರ ನಡುವಿನ ಕಾಲಘಟ್ಟದಲ್ಲಿ 12ಕ್ಕೂ ಹೆಚ್ಚು ಕೋಮು ಸಂಘರ್ಷಗಳು ಈ ದೇಶದಲ್ಲಿ ನಡೆದು ಪ್ರತಿ ಬಾರಿ ಕೋಮು ಗಲಭೆಗಳಲ್ಲೂ ಗಾಂಧೀಜಿ ಮತ್ತು ಕಾಂಗ್ರೆಸ್ ಹಿಂದೂಗಳಿಗೆ ಬುದ್ಧಿ ಹೇಳ್ತಾ ಇತ್ತೇ ಹೊರತು ಮುಸ್ಲಿಂ ದಾಳಿಕೋರರ ವಿರುದ್ಧ ದನಿ ಎತ್ತಲೂ ಇಲ್ಲ, ಅವರಿಗೆ ಪಾಠ ಮಾಡೋದಕ್ಕೆ ಹೋಗಲೂ ಇಲ್ಲ. ಇನ್ನವತ್ತಿಗೆ ಮುಸ್ಲಿಮರಿಗಾಗಿ ಮುಸ್ಲಿಂ ಲೀಗ್ ಇತ್ತು, ಆದರೆ ಹಿಂದೂಗಳ ಪರ ದನಿ ಎತ್ತೋದಕ್ಕೆ, ಅವರ ಹಕ್ಕುಗಳಿಗಾಗಿ ಹೋರಾಡೋದಕ್ಕೆ ಅಲ್ಲಿ ಯಾರೂ ಇರಲಿಲ್ಲ. ಹಿಂದೂ ಸಮಾಜ ಅವರದ್ದೇ ನೆಲದಲ್ಲಿ ಅನಾಥ ಪ್ರಜ್ಞೆಯನ್ನು ಅನುಭವಿಸ್ತಾ ಇದ್ದ ಕಾಲಘಟ್ಟ ಅದು. ಇನ್ನು 1915ರಲ್ಲಿ ಮದನ್ ಮೋಹನ್ ಮಾಳವೀಯರ ನೇತೃತ್ವದಲ್ಲಿ ಹಿಂದೂ ಮಹಾಸಭಾ ಜನ್ಮ ತಾಳಿತ್ತು. ಆದರೆ ಅದು ರಾಜಕೀಯ ಸಂಘಟನೆಯ ಥರ ಕಾಣ್ತಾ ಇತ್ತು. ಅಲ್ಲಿ ರಾಜಕೀಯಗಳಿಗೆ ಹೊರತಾಗಿ ಪಕ್ಷಾತೀತವಾಗಿ ಜಾತಿಗಳನ್ನು ಮೀರಿ ಎಲ್ಲ ಹಿಂದೂಗಳನ್ನು ಒಗ್ಗೂಡಿಸುವ ಒಂದು ಸಂಘಟನೆಯ ಅಗತ್ಯ ಕಾಣ್ತಾ ಇತ್ತು. ಆದರೆ ಅದನ್ನು ಮಾಡೋರು ಯಾರು? ಅದೇ ದಿನಗಳಲ್ಲಿ ಇವತ್ತಿನ ಮಹಾರಾಷ್ಟ್ರದ ನಾಗಪುರದಲ್ಲಿ ಇದೇ ಥರದ ಒಂದು ದೀಪಾವಳಿ, ಅಲ್ಲಿನ ಹಿಂದೂಗಳು ಲಕ್ಷ್ಮೀ ಪೂಜೆ ಮಾಡಿ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದ್ರು. ಅದು ಮಸೀದಿಯ ರಸ್ತೆಯಲ್ಲಿ ಹೋಗುವಾಗ ಅದರ ಮೇಲೆ ಕಲ್ಲು ತೂರಾಟ ನಡೀತು. ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದವರು ಹಿಂದೂ ಮಹಾಸಭಾದ ಕಾರ್ಯಕರ್ತರು. ಅವರು ತುಂಬ ಸೂಕ್ಷ್ಮವಾಗಿ ಪರಿಸ್ಥಿತಿಯನ್ನು ತಹಬದಿಗೆ ತಂದರು. ಆದರೆ ಆ ಘಟನೆ ಅವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ವೈದ್ಯರೊಬ್ಬರನ್ನ ಕಲಕಿ ಹಾಕ್ತು. ಹಿಂದೂಗಳು ಬಹುಸಂಖ್ಯಾತರಾಗಿರೋ ದೇಶದಲ್ಲಿ ಅವರ ಒಂದು ಮೆರವಣಿಗೆಗೆ ಅವಕಾಶ ಇಲ್ಲ ಅನ್ನೋದು ಎಂಥ ದುಸ್ಥಿತಿ. ಅಲ್ಲಿ ಆ ವೈದ್ಯರು ನಿರ್ಧಾರ ಮಾಡಿದ್ರು, ಈ ದೇಶಕ್ಕೊಂದು ಪಕ್ಷಾತೀತವಾದ ಜಾತ್ಯತೀತವಾದ ಶುದ್ಧ ಹಿಂದೂ ಸಂಘಟನೆ ಬೇಕು. ಈ ಘಟನೆ ನಡೆದ 2 ವರ್ಷಗಳಿಗೆ ಅಂದರೆ 1925ರ ಸೆಪ್ಟೆಂಬರ್ 27ನೇ ತಾರೀಕು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿತು. ಅದನ್ನು ಸ್ಥಾಪಿಸಿದ ಆ ವೈದ್ಯರ ಹೆಸರು ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್. ಗೆಳೆಯರೆ, RSS ರಾಜಕೀಯ ಸಂಘಟನೆ ಅಲ್ಲ. ಅದಕ್ಕೆ ಇದನ್ನೇ ಮಾಡಬೇಕು, ಇದನ್ನು ಮಾಡಬಾರದು ಅನ್ನೋ ಯಾವ ನಿಬಂಧನೆಗಳು ನಿರ್ಬಂಧಗಳೂ ಇಲ್ಲ. ದೇಶಕ್ಕಾಗಿ ಸಮಾಜಕ್ಕಾಗಿ ಏನು ಬೇಕಾದರೂ ಮಾಡು ಅನ್ನೋದು ಆ ಸಂಘಟನೆಯ ಧ್ಯೇಯ. RSSನ 100ನೇ ವರ್ಷ ಆಯಿತು. ಇವತ್ತು ಇಡೀ ಜಗತ್ತಲ್ಲಿ ಒಂದು ಕರೆ ಕೊಟ್ಟು 1 ಗಂಟೆಯ ಅವಧಿಯಲ್ಲಿ 5-6 ಕೋಟಿ ಜನರನ್ನ ಗಣವೇಶ ಅಂದರೆ ಅವರ ಯೂನಿಫಾರ್ಮ್ ಸಮೇತ ಒಂದೆಡೆ ಸೇರಿಸಬಲ್ಲ ಶಕ್ತಿ ಯಾವುದಾದ್ರೂ ಸಂಘಟನೆಗಿದೆ ಅಂದರೆ ಅದು RSSಗೆ ಮಾತ್ರ. ಹಾಗಂತ ಅವರು ಯಾರದ್ದೋ ಮನೆಗಳಿಗೆ ಬೆಂಕಿ ಹಚ್ಚೋರಲ್ಲ, ಯಾರದ್ದೋ ಪ್ರಾರ್ಥನಾ ಮಂದಿರಗಳಿಗೆ ಕಲ್ಲು ತೂರೋದೂ ಇಲ್ಲ, ಯಾರ ವಿರುದ್ಧವೂ ಯುದ್ಧಕ್ಕೆ ಹೋಗೋರು ಅಲ್ಲ. ಆದರೆ ಸಮಾಜ ಮತ್ತು ಈ ದೇಶ ಸಮಸ್ಯೆಗೆ ಸಿಲುಕಿದೆ ಅಂದಾಗ ಸುಮ್ಮನೆ ನೋಡ್ತಾ ಕೈ ಕಟ್ಟಿಕೊಂಡು ಕೂತ್ಕೊಳ್ಳೋ ಜನಾನೂ ಅವರಲ್ಲ. ಮೊನ್ನೆ ಸಚಿವರೊಬ್ಬರ ಮಾತುಗಳನ್ನು ಕೇಳಿಸ್ಕೊಳ್ತಾ ಇದ್ದೆ. RSS ಮಾಡಿದ 5 ಗಮನಾರ್ಹ ಕೆಲಸಗಳೇನು ಹೇಳಿ ಅಂತ ಅವರು ಕೇಳ್ತಾರೆ. ಪಾಪ ಅವರಿಗೆ ವಿದ್ಯಾಭ್ಯಾಸನೂ ಕಡಿಮೆ, ಇತಿಹಾಸದ ಅರಿವು ಕೂಡ ಕಡಿಮೆ ಅನಿಸುತ್ತೆ. ಈಶಾನ್ಯ ರಾಜ್ಯಗಳಿಗೆ ಹೋಗಿ ನೋಡಿ, ಅಲ್ಲಿ RSS ಕ್ರೈಸ್ತ ಮತಾಂತರಿಗಳ ವಿರುದ್ಧ ಕೆಲಸ ಮಾಡ್ತಾ ಇದೆ. ಅಲ್ಲಿನ ಬುಡಕಟ್ಟು ಜನಾಂಗಕ್ಕೆ ಉನ್ನತ ಶಿಕ್ಷಣ, ಆರೋಗ್ಯದಂಥ ವ್ಯವಸ್ಥೆಗಳನ್ನು ಕಳೆದ 70 ವರ್ಷಗಳಲ್ಲಿ ಈ ದೇಶವನ್ನಾಳಿದ ಸರ್ಕಾರ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅದನ್ನು RSS ಮಾಡ್ತಾ ಇದೆ. ಒಂದು ಕಾಲಕ್ಕೆ ನಾವು ಭಾರತದಿಂದ ಪ್ರತ್ಯೇಕ ಆಗಬೇಕು ಅಂತ ಹೋರಾಟ ಮಾಡ್ತಾ ಇದ್ದ ಈಶಾನ್ಯ ರಾಜ್ಯಗಳಲ್ಲಿ ಇವತ್ತು ಭಾರತ ವಿರೋಧಿ ಮನಸ್ಥಿತಿ ಕಡಿಮೆಯಾಗಿ ದೇಶಪ್ರೇಮ ಕಾಣಿಸ್ಕೊಳ್ತಾ ಇದೆ ಅಂದರೆ ಅದರ ಶ್ರೇಯ RSSಗೆ ಸಲ್ಲಬೇಕು. ನಮ್ಮ ರಾಜ್ಯದಲ್ಲೇ ತಗೊಳ್ಳಿ, ಸಾಕಷ್ಟು ಜಿಲ್ಲೆಗಳಲ್ಲಿ ಗ್ರಾಮೀಣ ಮಕ್ಕಳಿಗಾಗಿ RSS ಉಚಿತ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡ್ತಾ ಇದೆ. UPSC ಪರೀಕ್ಷೆಗಳಿಗೆ ತಯಾರಾಗೋ ಗ್ರಾಮೀಣ ಯುವಕರಿಗೆ ಉಚಿತ ತರಬೇತಿ ಕೊಡಲಾಗ್ತಾ ಇದೆ. ನೀಟ್ ಹಾಗೂ JEE ಪರೀಕ್ಷೆಗಳನ್ನು ಬರೆಯುವ ಗ್ರಾಮೀಣ ಪ್ರತಿಭೆಗಳಿಗೆ ಊಟ ವಸತಿಯ ಜೊತೆ ಉಚಿತ ತರಬೇತಿಯನ್ನು ಕೊಡೋ ಕಾರ್ಯಕ್ರಮವನ್ನು RSS ಮಾಡ್ತಾ ಇದೆ. ಎಲ್ಲೇ ಪ್ರವಾಹ ಬರಲಿ, ಎಲ್ಲೇ ಭೂಕಂಪ ಆಗಲಿ, ಯಾವುದೇ ಪ್ರಕೃತಿಯ ವಿಕೋಪ ಇರಲಿ, ಅಲ್ಲಿ ಮೊದಲು RSSನ ಕಾರ್ಯಕರ್ತರಿರ್ತಾರೆ. ಅಷ್ಟ್ಯಾಕೆ 1962ರಲ್ಲಿ ಅವತ್ತಿನ ಭಾರತದ ಸರ್ಕಾರ ಚೈನಾ ಗಡಿಗಳನ್ನು ಅನಾಥವಾಗಿ ಬಿಟ್ಟು ಬಿಡ್ತಲ್ಲ, ಅವತ್ತು ಅಲ್ಲಿನ ಜನರ ರಕ್ಷಣೆಗೆ ನಿಂತಿದ್ದು ಇದೇ RSSನ ಕಾರ್ಯಕರ್ತರು. ಹೇಳ್ತಾ ಹೋದರೆ ಪಟ್ಟಿ ದೊಡ್ಡದಾಗ್ತಾ ಹೋಗುತ್ತೆ. ಆ ಸಂಘಟನೆಗೆ ಜಾತಿ ಇಲ್ಲ, ಅವರಿಗೆ ರಾಜಕೀಯದ ಹಂಗಿಲ್ಲ, ಹಿಂದೂಗಳನ್ನು ಒಂದು ಮಾಡಬೇಕು ಅನ್ನೋ ಹಂಬಲ ಬಿಟ್ಟರೆ ಅಲ್ಲಿ ಬೇರೇನೂ ಇಲ್ಲ. ಇದು ಹಿಂದೂಗಳಿಗಾಗಿ ಕೆಲಸ ಮಾಡುತ್ತೆ. ಯಾಕೆಂದರೆ ಅವರಿಗೆ ಗೊತ್ತಿದೆ, ಈ ದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತನಾದರೆ ಇಲ್ಲಿನ ಜಾತ್ಯತೀತ ವ್ಯವಸ್ಥೆ, ಸೆಕ್ಯುಲರ್ ಎಕೋಸಿಸ್ಟಮ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ. ಎಲ್ಲಿವರೆಗೆ ಹಿಂದೂಗಳು ಬಲಿಷ್ಠರಾಗಿ ಬಹುಸಂಖ್ಯಾತರಾಗಿ ಇಲ್ಲಿರ್ತಾರೋ ಅಲ್ಲಿವರೆಗೆ ಮಾತ್ರ ಈ ದೇಶ ಅಂಬೇಡ್ಕರ್ ಅವರ ಸಂವಿಧಾನದಂತೆ ಸಂವಿಧಾನಬದ್ಧವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಿಂದೂಗಳು ಅಲ್ಪಸಂಖ್ಯಾತರಾದರೆ ಇಲ್ಲಿ ಶರಿಯಾ ಬರುತ್ತೆ. ಭಾರತ ಕೂಡ ಜಗತ್ತಿನ ಇನ್ಯಾವುದೋ ಇಸ್ಲಾಮಿಕ್ ದೇಶದ ಹಾಗಾಗತ್ತೆ. ಅವತ್ತು ಯಾವ ಸೆಕ್ಯುಲರು, ಯಾವ ಕಾನೂನು. ಹೀಗಾಗಿನೇ ಇಲ್ಲಿ ಶಾಂತಿ ಇರಬೇಕು ಅಂದರೆ ಹಿಂದೂ ಉಳಿಬೇಕು, ಅದನ್ನು RSS ಮಾಡ್ತಾ ಇದೆ. ಇನ್ನು RSS ಬಗ್ಗೆ ನಿರ್ಬಂಧಗಳು, ವಿರೋಧಗಳು, ದಮನಕಾರಿ ಮಾತುಗಳು ಇವೇನಿವತ್ತು ನಿನ್ನೆ ಕೇಳಿ ಬರ್ತಾ ಇಲ್ಲ.
ಗೆಳೆಯರೆ, RSS ಅನ್ನ ಕಾಂಗ್ರೆಸ್ ಒಳಗೆ ವಿಲೀನ ಮಾಡಿ ಅಂತ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕ್ ಮಾಧವ ಸದಾಶಿವರಾವ್ ಗೋಳ್ವಲ್ಕರ್ ಅವರನ್ನು ಕೇಳ್ತಾರೆ. ಆದರೆ ನಮ್ಮದು ರಾಜಕೀಯ ಸಂಘಟನೆ ಅಲ್ಲ, ರಾಜಕೀಯಕ್ಕೂ ನಮಗೂ ಸಂಬಂಧ ಇಲ್ಲ, ಅದರಿಂದ ನಾವು ಅಂತರ ಕಾಪಾಡಿಕೊಳ್ಳ ಬಯಸ್ತೀವಿ ಅಂದರು ಗೋಳ್ವಲ್ಕರ್. ಆ ನಂತರ ಸ್ವಾತಂತ್ರ್ಯ ಬಂತು, ದೇಶ ವಿಭಜನೆ ಆಯಿತು, ಗಲಭೆಗಳು ಶುರುವಾದವು. ಅವತ್ತು ಹಿಂದೂಗಳ ರಕ್ಷಣೆಗೆ ನಿಂತಿದ್ದು RSS. ಅದರ ಬೆನ್ನಲ್ಲೇ ಗಾಂಧೀಜಿಯವರ ಹತ್ಯೆ ಆಯಿತು. ವಿನಾಕಾರಣ ಆವತ್ತಿನ ಸರ್ಕಾರ RSSಗೆ ಇದನ್ನು ಜೋಡಿಸಿ ಆ ಸಂಘಟನೆಯ ಮೇಲೆ ನಿರ್ಬಂಧವನ್ನು ಹೇರಿತು. ಕೆಲ ದಿನಗಳ ನಂತರ ಆ ನಿರ್ಬಂಧ ತೆರವಾಯಿತು. ಆದರೆ ಇದು RSSಗೊಂದು ಪಾಠವನ್ನು ಕಲಿಸ್ತು. ರಾಜಕೀಯದಿಂದ ದೂರ ಇರಬೇಕು ಅನ್ನೋದು ನಿಜ, ಆದರೆ ಸಂಘವನ್ನು ಪ್ರತಿನಿಧಿಸುವವರು ಆಡಳಿತದಲ್ಲಿ ಕೂಡ ಇರಬೇಕು. ಹಾಗಲ್ಲದೆ ಇದ್ದರೆ ಹಿಂದೂ ದಮನವನ್ನು ತಡೆಯೋದಕ್ಕೆ ಈ ದೇಶದಲ್ಲಿ ಸಾಧ್ಯ ಆಗೋದಿಲ್ಲ. ಹೀಗಾಗಿ 1951ರಲ್ಲಿ ಜನಸಂಘ ಅಸ್ತಿತ್ವಕ್ಕೆ ಬಂತು. RSSನ ಕೆಲವರು ರಾಜಕೀಯ ಕ್ಷೇತ್ರಕ್ಕೆ ಹೋದರು. ಈಗ ಅದೇ ಜನಸಂಘ BJP ಆಗಿದೆ. RSSನಿಂದ ಹೋದ ಸಾಕಷ್ಟು ಮಂದಿ ಸಚಿವರು, ಶಾಸಕರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಪ್ರಧಾನಿಗಳು ಆಗಿದ್ದಾರೆ, ರಾಷ್ಟ್ರಪತಿಗಳು ಕೂಡ ಆಗಿದ್ದಾರೆ. ಆದರೆ RSS ಯಾವತ್ತು BJPಯನ್ನು ಹೆಗಲ ಮೇಲೆ ಹೊತ್ತು ಕುಣಿಲಿಲ್ಲ. ನಿಮಗೆ ಗೊತ್ತಿದೆಯೋ ಇಲ್ಲೋ, ಇಂದಿರಾ ಗಾಂಧಿಯವರ ಹತ್ಯೆಯ ನಂತರ ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸುಮಾರು 400ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸ್ತಲ್ಲ. ಆವತ್ತು RSS ಪರೋಕ್ಷವಾಗಿ ರಾಜೀವ್ ಗಾಂಧಿಯವರನ್ನು ಬೆಂಬಲಿಸಿತ್ತು ಅಂತ ಭಾರತದ ರಾಜಕೀಯ ಇತಿಹಾಸ ಹೇಳುತ್ತೆ. ಈ ಬಗ್ಗೆ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳ್ತೀನಿ ಕೂಡ. RSS ಹಿಂದೂಗಳ ಏಕತೆಯನ್ನು ಬಯಸುವ ಸಂಘಟನೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಈ ದೇಶದ ಸಂಸ್ಕೃತಿಯನ್ನು ಕಾಪಾಡೋದಕ್ಕಾಗಿ ಯಾರು ಪ್ರಯತ್ನ ಪಟ್ಟರು ಅವರನ್ನು RSS ಬೆಂಬಲಿಸುತ್ತೆ. ಅದಕ್ಕೆ BJPನೇ ಆಗಿರಬೇಕು ಅಂತೇನಿಲ್ಲ. ಕಾಂಗ್ರೆಸ್ ಪಕ್ಷದ ಸಾಕಷ್ಟು ಶಾಸಕರು, ಸಂಸದರು, ಕಾರ್ಯಕರ್ತರು RSS ಜೊತೆ ಗುರುತಿಸ್ಕೊಂಡಿದ್ದಾರೆ. ಅವರನ್ನು ನೀವು ಅಲ್ಲಿರಬೇಡಿ, ಇಲ್ಲಿರಿ ಅಂತ ಯಾವತ್ತೂ RSS ಒತ್ತಾಯ ಮಾಡಲಿಲ್ಲ. ಇಷ್ಟಾದರೂ ಕಾಂಗ್ರೆಸ್ ಪಕ್ಷಕ್ಕೆ RSS ಬಗ್ಗೆ ಒಂದು ಭಯ ಇದ್ದೇ ಇದೆ. ಹೀಗಾಗಿನೇ 1966ರಲ್ಲಿ ಸರ್ಕಾರಿ ನೌಕರರು RSS ಜೊತೆ ಕಾಣಿಸ್ಕೊಳ್ಳಬಾರದು ಅಂತ ಇಂದಿರಾ ಗಾಂಧಿಯವರ ಸರ್ಕಾರ ಕಾನೂನು ಮಾಡಿತು. ಎಮರ್ಜೆನ್ಸಿಯನ್ನು ಈ ದೇಶದ ಮೇಲೆ ಹೇರಿದ ಸಂದರ್ಭದಲ್ಲಿ ಇಂದಿರಾ ಗಾಂಧಿ RSS ಮೇಲೆ ನಿಷೇಧವನ್ನು ಹೇರಿದರು. 1992ರಲ್ಲಿ ಅಯೋಧ್ಯೆಯಲ್ಲಿನ ಕಳಂಕಿತ ಕಟ್ಟಡ ಧ್ವಂಸಗೊಂಡ ಸಂದರ್ಭದಲ್ಲಿ ಕೂಡ RSS ಮೇಲೆ ಅವತ್ತಿನ ಕಾಂಗ್ರೆಸ್ ಸರ್ಕಾರ ನಿಷೇಧವನ್ನು ಹೇರಿತು. ಆದರೆ ಹೀಗೆ ಪ್ರತಿ ಬಾರಿ ಸರ್ಕಾರದ ಒತ್ತಡಕ್ಕೆ, ನಿರ್ಬಂಧಗಳಿಗೆ, ನಿಷೇಧಗಳಿಗೆ ತುತ್ತಾದಾಗಲೆಲ್ಲ RSS ಮತ್ತಷ್ಟು ಶಕ್ತಿಶಾಲಿಯಾಗಿ ಎದ್ದು ಬಂದಿದೆ. ಹೀಗಾಗಿ ಅವರನ್ನು ದಮನ ಮಾಡೋದು ಅಂದರೆ ಹಂಗೈ ಅಡ್ಡ ಹಿಡಿದು ಸೂರ್ಯನ ಬೆಳಕನ್ನು ತಡಿತೀವಿ ಅಂದ್ಕೊಂಡಷ್ಟೇ ಮೂರ್ಖತನ ಆಗತ್ತೆ. ಈಗಲೂ ನೋಡಿ, ಸರ್ಕಾರಿ ನೌಕರರು RSS ಗಣವೇಶದಲ್ಲಿ ಕಾಣಿಸ್ಕೊಂಡ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಸರ್ಕಾರ ಹೇಳಿದೆ. ಅಲ್ಲೆಲ್ಲೋ ಪಾಪ PDO ಒಬ್ಬರನ್ನು ಅಮಾನತು ಮಾಡಲಾಗಿದೆ. ಅದಾದ ನಂತರವೂ RSS ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸರ್ಕಾರಿ ನೌಕರರ ಸಂಖ್ಯೆ ಕಡಿಮೆ ಆಯ್ತಾ? ಸರ್ಕಾರಿ ನೌಕರಿನ ಸಂಘಾನ ಅಂದರೆ RSS ನಮ್ಮ ಆಯ್ಕೆ ಅಂತ ಹೇಳೋ ಸಾಕಷ್ಟು ನೌಕರರು ಇವತ್ತಿದ್ದಾರೆ. ಅವರನ್ನು ತಡೆಯೋದಕ್ಕೆ ಈ ಸರ್ಕಾರಕ್ಕೆ ಶಕ್ತಿ ಇದೆಯಾ? ಇಷ್ಟಕ್ಕೂ RSS ದೇಶದ್ರೋಹಿ ಸಂಘಟನೆ ಏನಲ್ವಲ್ಲ. ಅವರು ಎಲ್ಲೂ ಬಾಂಬುಗಳನ್ನು ಇಡ್ತಾ ಇಲ್ಲ, ಕೋಮು ಗಲಭೆಗಳನ್ನು ಮಾಡಿಸ್ತಾ ಇಲ್ಲ, ಯಾವ ವಿದೇಶಿ ಸಂಘಟನೆಯ ಜೊತೆಗೂ ಅವರಿಗೆ ಅಕ್ರಮ ಸಂಬಂಧಗಳಿಲ್ಲ. ಭಾರತವನ್ನು ಮಾತ್ರ ಪ್ರೀತಿಸುವ ಆ ಸಂಘಟನೆಯ ಮೇಲೆ ರಾಜಕೀಯ ಕಾರಣಕ್ಕೇ ಸಿಟ್ಟು ಅನ್ನೋದಾದರೆ ಆ ಸಿಟ್ಟು ಹೆಚ್ಚು ದಿನ ಉಳಿಯೋದಿಲ್ಲ. ಇನ್ನು ಮೊನ್ನೆ ಸಂಘ ರಿಜಿಸ್ಟರ್ಡ್ ಸಂಸ್ಥೆನ, ಹಾಗಿದ್ದರೆ ದಾಖಲೆಗಳನ್ನು ತಂದು ನನ್ನ ಮುಖದ ಮೇಲೆ ಎಸೀಲಿ ಅಂತ ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ. ನಮ್ಮಲ್ಲಿ ಎಲ್ಲ ಸಂಘಟನೆಗಳು ನೋಂದಾಯಿಸಿಕೊಳ್ಳಲೇಬೇಕಾ? ನೋಂದಾಯಿಸಿಕೊಳ್ಳದ ಸಂಘಟನೆ ಕಾನೂನು ಬಾಹಿರ ಆಗತ್ತಾ? ಗೆಳೆಯರೆ, ಈ ದೇಶದಲ್ಲಿ ಕೆಲಸ ಮಾಡೋ ಎಲ್ಲ ಸಂಘಟನೆಗಳು, ಜನರ ಸಮೂಹಗಳು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಅಲ್ಲಿ ನೋಂದಾವಣೆ ಮಾಡ್ಕೋಬೇಕು. ನೋಂದಾಯಿಸ್ಕೊಳ್ಳದೆ ಇದ್ದರೆ ಅದು ಕಾನೂನು ಬಾಹಿರ ಆಗತ್ತೆ ಅನ್ನೋ ಯಾವ ಕಾನೂನು ನಮ್ಮಲ್ಲಿಲ್ಲ. ಯಾವುದೇ ಸಂಘಟನೆಯನ್ನು ಸರ್ಕಾರದಲ್ಲಿ ನೋಂದಾಯಿಸಿಕೊಳ್ಳೋದು, ನೋಂದಾಯಿಸದೇ ಇರೋದು ಅವರವರ ಇಚ್ಛೆಗೆ ಬಿಟ್ಟ ವಿಷಯ. ನೀವು ಸರ್ಕಾರಿ ಹಣ ತಗೋತೀರಿ ಅಂದರೆ, ಸರ್ಕಾರದ ಸವಲತ್ತುಗಳು, ಗ್ರಾಂಟ್ಗಳನ್ನು ಪಡ್ಕೊಳ್ಳೋ ಹಾಗಿದ್ರೆ ಅದಕ್ಕೆ ನೋಂದಾಯಿಸಿಕೊಳ್ಳಬೇಕಾದ ಅಗತ್ಯ ಇರುತ್ತೆ. ಸಂಘ ಪರಿವಾರದ ಇನ್ನಿತರ ಸಂಘಟನೆಗಳು ಅಂತ ಕರೆಸಿಕೊಳ್ಳುವ ಗ್ರಾಮ ವಿಕಾಸ, ಸಂಸ್ಕಾರ ಭಾರತಿ, ವಿದ್ಯಾರ್ಥಿ ಪರಿಷತ್, ಉದ್ಯೋಗ ಭಾರತಿ, ಅಖಿಲ ಭಾರತ ಪೂರ್ವ ಸೈನಿಕ ಸೇವಾ ಪರಿಷತ್, ಸೇವಾ ಭಾರತಿ, ಭಾರತ ವಿಕಾಸ ಪರಿಷತ್, ಸೀಮಾ ಸುರಕ್ಷಾ ಪರಿಷತ್, ಹೀಗೆ ಸಂಘ ಪರಿವಾರದ ನಾನಾ ಕ್ಷೇತ್ರಗಳಿವೆಯಲ್ಲ, ಅವು ರಿಜಿಸ್ಟರ್ಡ್ ಸಂಸ್ಥೆಗಳು. ಅಲ್ಲಿ ಹಣಕಾಸಿನ ಹರಿವಿದೆ, ಸಾಮಾಜಿಕ ಚಟುವಟಿಕೆಗಳಿವೆ. ಒಂದೊಂದು ಕ್ಷೇತ್ರಕ್ಕೆ ಸೀಮಿತರಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಿರ್ದಿಷ್ಟ ಕೆಲಸಗಳಿವೆ. ಆದರೆ RSS ಅನ್ನೋದು ಹಾಗಲ್ಲ. ಅರೆ, ಇವತ್ತು ದೇವಸ್ಥಾನಕ್ಕೆ ಬರುವ ಜನ ಅಲ್ಲಿ ಸ್ವಯಂ ಪ್ರೇರಣೆಯಿಂದ ಒಂದಷ್ಟು ಸೇವಾ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರದಲ್ಲಿ ರಿಜಿಸ್ಟರ್ ಯಾಕೆ ಮಾಡಿಸ್ಕೋಬೇಕು? ಬೆಳಗ್ಗೆ ವಾಕಿಂಗ್ಗೆ ಅಂತ ಪಾರ್ಕಿಗೆ ಬರುವ ಜನ ಅಲ್ಲೊಂದಷ್ಟು ಹೊತ್ತು ಸೇರಿ ಭಜನೆ ಮಾಡ್ತಾರೆ, ಅಲ್ಲೇ ಒಂದಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂದರೆ ಅವರು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿ ಅದನ್ನು ರಿಜಿಸ್ಟರ್ ಮಾಡ್ಕೋಬೇಕಾ?
ಹಾಗೆ ದೇಶವನ್ನೇ ದೇವಾಲಯ ಅಂದುಕೊಂಡವರು ಸ್ವಯಂ ಪ್ರೇರಣೆಯಿಂದ ದೇಶದ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಹಣಕಾಸಿನ ವಹಿವಾಟಿಲ್ಲ, ಸರ್ಕಾರಿ ಅನುದಾನಗಳನ್ನು RSS ತಗೋತಾ ಇಲ್ಲ, RSS ಹೆಸರಲ್ಲೇ ಆಸ್ತಿಪಾಸ್ತಿಗಳೂ ಇಲ್ಲ. ಹಣ ಬೇಕಿದ್ರೆ ಸ್ವಯಂ ಸೇವಕರೇ ತಮ್ಮ ಕಿಸೆಯಿಂದ ಹಾಕೋತಾರೆ. ಇನ್ನು ನೋಂದಾಯಿಸಬೇಕು ಅನ್ನೋ ಕಾನೂನೇ ಇಲ್ಲದ ಮೇಲೆ ದಾಖಲೆ ತಗೊಂಡು ಹೋಗಿ ಮುಖದ ಮೇಲೆ ಎಸೆಯೋ ಪ್ರಶ್ನೆನೇ ಬರೋದಿಲ್ವಲ್ಲ. ಗೆಳೆಯರೆ, ಇನ್ನೂ ಒಂದು ವಿಶೇಷ ಏನು ಗೊತ್ತಾ? ಇಂಥ ಆರೋಪಗಳಿಗೆ, ಬೆದರಿಕೆಗಳಿಗೆ, ಕೆಸರು ಚೆಲ್ಲೋ ಪ್ರಯತ್ನಗಳಿಗೆ RSS ಉತ್ತರವನ್ನು ಕೂಡ ಕೊಡೋದಕ್ಕೆ ಹೋಗೋದಿಲ್ಲ. ಅವರು ಇದನ್ನು ಲೆಕ್ಕಕ್ಕೂ ತಗೊಳ್ಳೋದಿಲ್ಲ. ಅವರು ಪಾಡಿಗೆ ಅವರು ಕೆಲಸ ಮಾಡ್ತಾ ಹೋಗ್ತಾ ಇರ್ತಾರೆ. ಅವರನ್ನು ನಿಗ್ರಹಿಸೋದಕ್ಕೆ ಪ್ರಯತ್ನ ಪಟ್ಟವರೆಲ್ಲ ನಾಶ ಆಗಿದ್ದಾರೆ. ನಿಗ್ರಹಿಸೋ ಪ್ರಯತ್ನಗಳು ಹೆಚ್ಚಾದಷ್ಟು RSSನ ಶಕ್ತಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಈಗಲೇ ನೋಡಿ, RSSಗೆ ಅನುಮತಿಯನ್ನು ಕೊಡೋದಿಲ್ಲ, ಸಾರ್ವಜನಿಕ ಸ್ಥಳಗಳಲ್ಲಿ ಶಾಖೆ ಮಾಡೋದಕ್ಕೆ RSSಗೆ ಅವಕಾಶ ಇಲ್ಲ ಅಂತ ಈ ರಾಜ್ಯದ ಮುಖ್ಯಮಂತ್ರಿಗಳು, ಪ್ರಭಾವಿ ಸಚಿವರು ಹೇಳಿದ ಬೆನ್ನಲ್ಲೇ ಮಾಜಿ ಸಚಿವ KN ರಾಜಣ್ಣ ರಸ್ತೆಗಳಲ್ಲಿ ನಮಾಜ್ ಮಾಡೋದಕ್ಕೇನು ಪರ್ಮಿಷನ್ ತಗತಾರಾ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಅವರು ಕೂಡ ಕಾಂಗ್ರೆಸ್ ಪಕ್ಷದ ಶಾಸಕರೇ. ಇಲ್ಲಿ ನಿಗ್ರಹಿಸುವ ಪ್ರಯತ್ನಗಳು ಹೆಚ್ಚಾದಷ್ಟು RSSನ ಶಕ್ತಿ ಕೂಡ ಈ ಹಿಂದಿನಿಂದಲೂ ಹೆಚ್ಚಾಗ್ತಾ ಬಂದಿದೆ. ಇನ್ನು ಮುಂದೆ ಕೂಡ ಹಾಗೇ ಆಗತ್ತೆ. ನಾನು ಕೂಡ ಈ ನಿರ್ಬಂಧದ ಮಾತುಗಳು, ವಿವಾದಗಳು ಕೇಳಿಬರುವುದಕ್ಕೆ ಶುರುವಾದ ನಂತರನೇ RSSನ ಬಗ್ಗೆ ಮತ್ತಷ್ಟು ಹೆಚ್ಚು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗಿತ್ತು. ಇನ್ನು ಈ ವಿರೋಧಕ್ಕೆ ರಾಜಕೀಯ ಕಾರಣಗಳಿರಬಹುದು, ಯಾರನ್ನೋ ಮೆಚ್ಚಿಸುವ ಪ್ರಯತ್ನವೂ ಇರಬಹುದು. ಹಾಗೆ ಮೆಚ್ಚಿಸೋ ಪ್ರಯತ್ನವನ್ನು ಮೆಟ್ಟೋದಿಕ್ಕೆ ಅಂತಲೇ ಹುಟ್ಟಿದ್ದು RSS ಅನ್ನೋದು ಅರ್ಥವಾದರೆ ಅಷ್ಟು ಸಾಕು. ಇದು ಗೆಳೆಯರೆ ರಾಜ್ಯ ಸರ್ಕಾರ ಹಾಗೂ RSS ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.